ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ನೇಹಾ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ಆಯಾಮಗಳು ಬೆಚ್ಚಿ ಬೀಳಿಸುವಂಥ ವಿಚಾರಗಳೆಲ್ಲ ಫಯಾಜ್ ಬಗ್ಗೆ ತೆರೆದುಕೊಳ್ತಿರೋದು ನೋಡ್ತಾ ಇದ್ದೀವಿ. ಇದರ ನಡುವೆ ಕೇಂದ್ರ ಸಚಿವ ಧಾರವಾಡ ಸಂಸದ ಪ್ರಹ್ಲಾದ್ ಜೋಶಿ ಅವರು ಸ್ಫೋಟಕ ವಿಚಾರವನ್ನು ತೆರೆದಿಟ್ಟಿದ್ದಾರೆ. ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲನೇದಾಗಿ ನಿನ್ನೆ ನೀವು ನೋಡಿರ್ತೀರಿ, ಪ್ರಹ್ಲಾದ್ ಜೋಶಿ ಅವರ ಕೈ ಹಿಡ್ಕೊಂಡು ನೇಹಾ ತಂದೆ, ನಿಮ್ಮಿಂದ ಮಾತ್ರ ನ್ಯಾಯ ಸಿಗೋದಿಕ್ಕೆ ಸಾಧ್ಯ, ಬೇರೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೇಳುವ ಮೂಲಕ ತನ್ನದೇ ಪಕ್ಷದ ಸರ್ಕಾರದ ಮೇಲೆ ನಾನು ನಂಬಿಕೆ ಕಳ್ಕೊಂಡಿದ್ದೀನಿ ಅನ್ನೋ ರೀತಿಯ ಮಾತುಗಳನ್ನಾಡಿದ್ದು. ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಬಿಜೆಪಿಗರಿಗದು ಒಂದು ರೀತಿಯಲ್ಲಿ ಅಸ್ತ್ರವೂ ಆಯಿತು. ಅದಾದಮೇಲೆ ಪ್ರಹ್ಲಾದ್ ಜೋಶಿ ಅವರು ಸರ್ಕಾರದ ವಿರುದ್ಧ ಚಾಟಿ ಬೀಸಿದ್ದು, ಏನೇನು ಆಗ್ತಾ ಇದೆ, ತಂದೆಯ ಮಾತನ್ನೇ ಯಾಕೆ ಸರ್ಕಾರ ಕೇಳಿಸ್ಕೊಳ್ತಿಲ್ಲ, ಹಾಗಾದರೆ ಯಾವುದಾದ್ರೂ ಒಂದು ಪ್ರಕರಣ, ಆತ ಕಾಂಗ್ರೆಸ್ ಕಾರ್ಪೊರೇಟರೋ ಅಥವಾ ಯಾರು ಅನ್ನೋದು ಬಿಟ್ಟು ಹಾಕಿ, ಯಾವುದೋ ಇಂಥ ಒಂದು ಗಂಭೀರ ಪ್ರಕರಣ ನಡೆದಾಗ ಮನೆಯವರ ಅಭಿಪ್ರಾಯಕ್ಕೊಂದು ಬೆಲೆ ಇರುತ್ತೆ, ಆದರೆ ಅದನ್ನು ಮೀರಿ ತಮ್ಮ ಪಕ್ಷದ ಕಾರ್ಯಕರ್ತ ಅನ್ನೋದನ್ನು ಬದಿಗೊತ್ತಿ ಮಿನಿಸ್ಟ್ರುಗಳು, ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಅಂತೆಲ್ಲ ಹರಿಹಾಯ್ದರು ಕೇಂದ್ರ ಸಚಿವರು. ಈಗ ಅದರ ಬೆನ್ನಲ್ಲೇ ಇನ್ವೆಸ್ಟಿಗೇಷನ್ ಸಾಕ್ತಾ ಇರೋ ಹೊತ್ತಲ್ಲಿ ಇದು ಲವ್ ಜಿಹಾದ್ ಅಲ್ಲ ಅಂತ ಗೃಹ ಸಚಿವರು ಸ್ಟೇಟ್ಮೆಂಟ್ ಕೊಟ್ಟು ಆಮೇಲೆ ವಿಷಾದ ವ್ಯಕ್ತಪಡಿಸಿ ಇದೊಂದು ವೈಯಕ್ತಿಕ ಕಾರಣಗಳಿಂದ ಆದಂತಹ ಪ್ರಕರಣ ಅಂತೆಲ್ಲ ಡಿಕ್ಲರೇಷನ್ ಕೊಟ್ಟಾದ ಬಳಿಕ ಜೋಶಿ ಅವರು ಕೊಡ್ತಾ ಇರುವ ಸ್ಫೋಟಕ ಹೇಳಿಕೆ ಹುಡುಗಿಯನ್ನು ಕನ್ವರ್ಟ್ ಮಾಡುವ ಪ್ರಯತ್ನ ಆಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಬರ್ತಿದೆ ಅಂತ. ಅಂದರೆ ಇಲ್ಲಿ ನೇಹಾ ತಂದೆ ಕೇಂದ್ರ ಸಚಿವರ ನಿರಂತರ ಸಂಪರ್ಕದಲ್ಲಿದ್ದಾರೆ. ಯಾಕಂದರೆ ಅವರೇ ಓಪನ್ ಆಗಿ ಹೇಳ್ತಿರೋದು, ನೇಹಾ ತಂದೆನೇ ಓಪನ್ ಆಗಿ ಹೇಳ್ತಿರೋದು, ತಮ್ಮ ಪಕ್ಷದವರೇ ಅನ್ಯಾಯ ಮಾಡ್ತಿದ್ದಾರೆ, ಏನೋ ಒಂದು ಸಂಚು ನಡೀತಾ ಇದೆ, ಕೇಸ್ ಮುಚ್ಚಾಕೋ ಪ್ರಯತ್ನ ಆಗ್ತಿರೋದ್ರ ಬಗ್ಗೆ ನನಗೆ ಮಾಹಿತಿ ಇದೆ, ಆದರೆ ಬಿಡಲ್ಲ, ಕಾನೂನು ಹೋರಾಟ ಮಾಡಿ 3 ತಿಂಗಳು ಒಳಗಡೆ ಆ ಹುಡುಗ ಫಯಾಜ್ಗೆ ಗಲ್ಲು ಶಿಕ್ಷೆ ಆಗೋ ಥರ ನಾನು ಮಾಡ್ತೀನಿ ಅಂತೆಲ್ಲ ಹೇಳಿದ್ರಲ್ವಾ. ಸೊ ತನ್ನದೇ ಸರ್ಕಾರದ ವಿರುದ್ಧ ಗುಡುಗಿರುವ ನೇಹಾ ತಂದೆ ಈಗ ಕೇಂದ್ರ ಸರ್ಕಾರ ಅಥವಾ BJP ಸಂಸದರು ತನಗೆ ನ್ಯಾಯ ಕೊಡಿಸ್ತಾರ ಅನ್ನುವಂಥ ನಂಬಿಕೆಯಿಂದ ಪ್ರಯತ್ನ ಮಾಡ್ತಿದ್ದಂಗೆ ಕಾಣಿಸ್ತಾ ಇದೆ. ಸೊ ನೇಹಾ ತಂದೆಯೇ ಹೇಳಿಕೊಂಡಿರೋ ಪ್ರಕಾರ ಜೋಶಿ ಅವರ ಸ್ಟೇಟ್ಮೆಂಟ್ ಇದು, ಹುಡುಗಿಯನ್ನ ಕನ್ವರ್ಟ್ ಮಾಡುವ ಪ್ರಯತ್ನ ಆಗಿತ್ತು ಮತ್ತು ಈ ಪ್ರಕರಣದ ಹಿಂದೆ ಬೇರೆ ಬೇರೆ ಕೈಗಳಿವೆ. ತಂದೆ ಒಂದಿಷ್ಟು ಮಾಹಿತಿಗಳನ್ನ ಹಂಚಿಕೊಳ್ಳುತ್ತಿದ್ದಾರೆ, ಅನುಮಾನಗಳಿವೆ ಅವ್ರಿಗೆ. ಆ ನಿಟ್ಟಿನಲ್ಲಿ ಯಾಕೆ ತನಿಖೆ ಮಾಡ್ತಿಲ್ಲ, ಹಾಗಾದ್ರೆ ಯಾಕೆ ಏಕಾಏಕಿಯಾಗಿ ತುಂಬಾ ಕ್ಯಾಶುವಲ್ ಆಗಿ ತಗೊಂಡು ಸ್ಟೇಟ್ಮೆಂಟ್ ಕೊಡ್ತೀರಿ ಅನ್ನುವಂಥ ಪ್ರಶ್ನೆಯನ್ನ ಮಾಡಿರೋದು ಪ್ರಹ್ಲಾದ್ ಜೋಶಿ ಅವರು. ಅವರ ಮಾತುಗಳಲ್ಲಿ ಕೇಳಿಸ್ಕೊಳ್ಳಿ. ಒಂದು ಘೋರವಾದಂಥ ಅನ್ಯಾಯವನ್ನು ಸಮಾಜಕ್ಕೆ ಮತ್ತು ಆ ಕುಟುಂಬಕ್ಕೆ ಮಾಡಿದ್ದಾರೆ. ಯಾವುದೇ ತನಿಖೆಗಿಂತ ಮೊದಲು ಪ್ರೀ ಜಡ್ಜ್ ಮಾಡೋದು ಈ ಸರ್ಕಾರದ ಕಾಂಗ್ರೆಸ್ ಪಾರ್ಟಿಯ ತುಷ್ಟೀಕರಣದ ನೀತಿಯ ಒಂದು ಪರಿಣಾಮ ಆಗಿದೆ. ಒಬ್ಬ ಸಣ್ಣ ಹುಡುಗಿ, ಅದು ನಿಮಗೇನು ಗೊತ್ತಿದೆ ಅವ್ರದ್ದು ಏನಾಗಿತ್ತು ಏನಿಲ್ಲ ಅಂಥೇಳಿ? ಯಾವ ಆಧಾರದ ಮೇಲೆ ನೀವು ಪ್ರೀ ಜಡ್ಜ್ ಮಾಡ್ತೀರಿ? ಅಂದರೆ ಒಂದು ಪರ್ಟಿಕ್ಯುಲರ್ ವರ್ಗದ, ಅಂದರೆ ಮುಸಲ್ಮಾನ್ ಸಮುದಾಯಕ್ಕೆ ಸೇರಿದಂಥವರು ಅಪರಾಧ ಮಾಡಿದರೆ ಅದು ಅಪರಾಧ ಅಲ್ವಾ? ಯಾವ ರೀತಿ ಹೊಡೆದಿದ್ದಾನ ಅವನು? ನೀವು ಅದಕ್ಕೆ ಅದು, ಮತ್ತು ಅವರ ತಂದೆ ನಿಮ್ಮ ಪಕ್ಷದ ಕಾರ್ಪೊರೇಟ್ರ್, ಆತ ಹೇಳ್ತಾನೆ ನೀವು ಇದರಲ್ಲಿ ಹುಡುಗಾಟಿಕೆ ಮಾಡಬೇಡ್ರಿ ಅಂತ ಹೇಳ್ಕೊಂಡು ತಮ್ಮ ಲೀಡರ್ಗೆ ಹೇಳಬೇಕಾದಂಥ ದುಸ್ಥಿತಿಯನ್ನು ತಂದಿಟ್ಕೊಂಡ್ರೆ ಎಷ್ಟು ಕ್ಯಾಶುವಲ್ ಇದ್ದೀರಿ ನೀವು? ನಾನು ಸ್ಪಷ್ಟವಾಗಿ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೀನಿ, ಈ ಕ್ಯಾಶುವಲ್ ಸ್ಟೇಟ್ಮೆಂಟನ್ನು ಬಂದ್ ಮಾಡಿ ಗಂಭೀರವಾಗಿ ಇನ್ವೆಸ್ಟಿಗೇಷನ್ ಮಾಡಿರಿ. ಮತ್ತು ಇದರ ಹಿನ್ನೆಲೆಯಲ್ಲಿ ಅವರ ತಂದೆ ಒಂದು ಅಪರೆನ್ಷನ್ ವ್ಯಕ್ತಪಡಿಸಿದ್ದಾರೆ, ಒಂದು ಸಂಶಯ ವ್ಯಕ್ತಪಡಿಸಿದ್ದಾರೆ. ಇದರ ಹಿಂದೆ ಹಲವಾರು ಜನ ಇದ್ದಾರೆ. ಮತ್ತು ಆತ ಹೇಳಿದ್ದಾರೆ, ಅವರ ತಂದೆ ಹೇಳಿದ್ದಾರೆ, ಆಕೆಯನ್ನು ಕನ್ವರ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದು. ಇದ್ಯಾವುದು ಗಂಭೀರವಾಗಿ ತಗೊಳ್ಳೋದಿಲ್ಲ ನೀವು ಮುಖ್ಯಮಂತ್ರಿಗಳೇ? ನಿಮಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಇದೆ? ಯಾಗಾದರೂ ಯಾರಿಗೂ ಆಗಬಾರದು. ಯಾರ್ದಾದ್ರೂ ನಿಮ್ಮ ಮುಖ್ಯಮಂತ್ರಿ, ಮಂತ್ರಿ ಯಾರ್ದೋ ಮನೆಯಲ್ಲಿ ಅವ್ರ ಮಕ್ಕಳಿಗೆ ಹಿಂಗಾದ್ರೆ ನೀವು ಇದೇ ರೀತಿ ಕ್ಯಾಶುವಲ್ ರೆಸ್ಪಾನ್ಸ್ ಕೊಡ್ತೀರಾ ನೀವು? ಎಲೆಕ್ಷನ್ನು ರಾಜಕಾರಣವನ್ನು ಬದಿಗೊತ್ತಿ ಈ ಕೇಸಲ್ಲಿ ಸಾಮಾನ್ಯನ ಕಣ್ಣಿಗೆ ಏನು ಕಾಣುತ್ತೆ? ಇಲ್ಲಿ ಬರಿಗಣ್ಣಿಗೆ ಕಾಣುವಷ್ಟೇ ಅಲ್ಲ, ಇನ್ನೇನೋ ಇದೆಯಾ ಅನ್ನುವಂಥ ಅನುಮಾನವಂತೂ ಸಹಜವಾಗಿ ಬರ್ತಾ ಇದೆ. ಈಗ ಆ ಫಯಾಜ್ ಹಿನ್ನೆಲೆ, ಆತ ಹಿಂದೆ ತನ್ನ ತಂದೆಯ ಮೇಲೆ ಕ್ರೌರ್ಯ ಮಾಡಿದ್ದು ಮತ್ತು ನೇಹಾ ಕುಟುಂಬಸ್ಥರಿಗೆ ಕಾಲ್ ಮಾಡಿ ಮದುವೆ ಮಾಡಿಕೊಡೋದಕ್ಕೆ ಕೇಳಿದ್ದು, ಇಲ್ಲ ಜೀವ ತೆಗಿತೀನಿ ಅಂತ ಬೆದರಿಕೆ ಹಾಕಿದ್ದ ಅನ್ನುವಂಥ ಗಂಭೀರ ಆರೋಪ, ಬೇರೆ ಬೇರೆದೆಲ್ಲ ತೆರೆದುಕೊಳ್ತಲ್ಲ. ಮೇಲ್ನೋಟಕ್ಕೆ ನೋಡಿದಾಗ ಇದು ಯಾವುದು ಗೊತ್ತಿರಲಿಲ್ಲ. ಇನ್ನಷ್ಟು ಆಗಿದಾಗ ಬೇರೆ ಆಯಾಮಗಳು ಸಿಗತ್ತಾ ಅನ್ನುವಂಥ ಅನುಮಾನವನ್ನು ಈಗ ಸ್ಥಳೀಯರು ವ್ಯಕ್ತಪಡಿಸ್ತಿರೋದು ಮತ್ತು ಕೇಂದ್ರ ಸಚಿವರು, ಗೃಹ ಸಚಿವರು ಕೇಳ್ತಿರೋ ಪ್ರಶ್ನೆ,
ಶೌಚಾಲಯದಲ್ಲಿ ವಿಡಿಯೋ ಮಾಡಿದಂಥ ಕೇಸ್, ಅದನ್ನು ಮಕ್ಕಳಾಟ ಅಂತ ಏಕಾಏಕಿ ಡಿಕ್ಲೇರ್ ಮಾಡಿದವ್ರು ನೀವು. ಈಗಿಂಥ ಗಂಭೀರ ಪ್ರಕರಣದಲ್ಲೂ ಬಹಳ ಕ್ಯಾಶುವಲ್ ಸ್ಟೇಟ್ಮೆಂಟನ್ನು ಕೊಡ್ತಿದ್ದೀರಾ. ಇದು ಸರಿಯಾ? ತಂದೆಯ ಮಾತನ್ನು, ನಿಮ್ಮ ಪಕ್ಷದ ಕಾರ್ಯಕರ್ತ ಅನ್ನೋದನ್ನು ಬಿಟ್ಟು ಹಾಕಿ, ಕಾರ್ಪೊರೇಟರ್ ಅನ್ನೋದನ್ನು ಬಿಟ್ಟು ಹಾಕಿ, ತಂದೆಯ ಮಾತು ಕಳ್ಕೊಂಡಿರೋ, ಮಗಳನ್ನು ಕಳ್ಕೊಂಡಿರೋ ಬಡಪಾಯಿ ತಂದೆಯ ಮಾತು ಅಂತ ಯಾಕೆ ಕಿವಿ ಕೊಡ್ತಿಲ್ಲ ನೀವು? ಅದನ್ನು ಒಂದು ಸಲ ಕೇಳಿಸ್ಕೊಳ್ಳಿ ಅನ್ನುವಂಥ ಸಂದೇಶವನ್ನು ರವಾನಿಸಿರೋದು. ಸೊ BJP ಮತ್ತಷ್ಟು ತೀವ್ರ ಸ್ವರೂಪಕ್ಕೆ ಹೋರಾಟ ಸಂಘಟಿಸುವಂಥ ತಯಾರಿ ಮಾಡಿಕೊಳ್ತಾ ಇದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.